डीसीसी बँक संचालक मंडळाच्या निवडणुकीत आमदार सगळेच का उतरले आहेत हे मला माहीत नाही. ते स्वतः सांगू शकतात, असे विधान परिषदेचे सदस्य आणि केएमएफचे अध्यक्ष बालचंद्र जारकीहोळी यांनी सांगितले. बेळगावमध्ये पत्रकारांशी बोलताना त्यांनी म्हटले की यावेळेस डीसीसी बँक निवडणुकीत आम्ही दुसऱ्या टप्प्यातील नेत्यांना संधी देण्याचा प्रयत्न करत आहोत. तसेच जारकीहोळी कुटुंबातून कोणीही निवडणुकीत उतरणार नाही. आम्ही ना अध्यक्षपदासाठी ना उपाध्यक्षपदासाठी इच्छुक आहोत. राहुल जारकीहोळींची उमेदवारी निश्चित झालेली नाही. बँकेचे अध्यक्ष व उपाध्यक्ष पद लिंगायत समाजासाठी राखीव ठेवले आहे, असे ते म्हणाले. ಸಭೆ ಮಾಡಿದ್ರಿ ಸರ್ ಇವತ್ತು ಮುಂದಿನ ಎಲೆಕ್ಷನ್ ತಯಾರಿನ ಅಥವಾ ಏನು ಸರ್? ಅಲ್ಲ, ಇದು ಜನರಲ್ ಬಾಡಿ ವರ್ಷ ನಡ್ಕೊಂಡು ಹೋಗೋದು ಅಂದರೆ ನಡೆಯುವಂಥ ಪಕ್ಕ ಇರೋದ್ರಿ. ಸೊ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಇಲೆಕ್ಷನ್ ಇರೋದು ಮೊದಲ ಫಿಕ್ಸ್ ಮಾಡಿದ್ದು. ಆ ಪ್ರಕಾರ ಜನರಲ್ ಬಾಡಿ ಎಲ್ಲ ಮುಗೀತ್ರಿ. ಅದೊಂದು ವಿಶೇಷವಾಗಿ ಎಲ್ಲರೂ ಬರ್ತಾರೋ. ಈ ಸಲ ಇಲೆಕ್ಷನ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರಿ. ಸೊ ಜನರಲ್ ಬಾಡಿ ಸಮಾಧಾನಲೆ ಶಾಂತಲೆ ಮುಗೀತು. ಅದಕ್ಕೆ ಒಳ್ಳೇದಾಯ್ತು ರೀ. ಸರ್ ಕೆಲವು ಡೈರೆಕ್ಟರ್ ಬರಲಿಲ್ಲ ಸರ್, ಕೆಲವು ಡೈರೆಕ್ಟರ್ಗಳು ಬರಲಿಲ್ಲ. ಅಲ್ಲ, ಇನ್ವೈಟೇಷನ್ ಎಲ್ಲರೂ ಈಗ ಮೋಸ್ಟ್ಲಿ ಲಕ್ಷ್ಮಣ್ ಸಹೋದರ ಬೆಂಗಳೂರಿಗೆ ಹೋಗಿದ್ದಾರೆ ಕಾಣ್ತೈತ್ರಿ. ಹಿಂಗೆಲ್ಲ ಕೆಲವು ಮಂದಿ ಉಳಿದಿರ್ಬೇಕು ರೀ, ಯಾವ ಅನೇಕ ಬೇರೆ ಬೇರೆ ಕಾರಣದ. ಸೊ ಅದಕ್ಕೆ ವಿಶೇಷ ಜನರಲ್ ಬಾಡಿಗೆ ಎಲ್ಲರೂ ಬರೋದಿಲ್ಲ, ಒಂದು ಸಲ ಅಬ್ಸೆಂಟ್ ಇದ್ದೇ ಇರ್ತಾರೆ ರೀ. ಸೊ ಅದಕ್ಕೆ ಜನರಲ್ ಬಾಡಿ ಸಮಾಧಾನ ಮುಗೀತು ರೀ. ಅಕ್ಟೋಬರ್ 19ನೇ ತಾರೀಕು ಇಲೆಕ್ಷನ್ ಫಿಕ್ಸ್ ಆಗೈತಿ. ಎಲ್ಲ ಕಡೆ ಪ್ರಚಾರ ಮಾಡತ್ತು ರೀ. ಇನ್ನೊಂದು ಕೆಲವೊಂದು ತಾಲೂಕು ಉಳಿದಿದ್ದು ರಾಯಬಾಗ್, ಕಿತ್ತೂರು, ಬೈಲೊಂಗಲ್, ನಿಪ್ಪಾಣಿ, ಅದು 5, 6, 7 ತಾರೀಕು ಅವನು ಆಗಸ್ಟ್ ಒಳಗೆ ಮಾಡತ್ತು ರೀ. ಅಷ್ಟಾತಂದ್ರೆ ಆಲ್ಮೋಸ್ಟ್ ಎಲ್ಲ ತಾಲೂಕು ಮುಗಿತಾವ್ರಿ. ಸರ್ ಈಗ ಕೊಲ್ಹಾಪುರ ಜಿಲ್ಲೆಯಲ್ಲಿ ಮೀಟಿಂಗ್ ಆಗಿತ್ತು ಸರ್, ಒಂದು ಮೀಟಿಂಗ್ ಪರಿಣಾಮ ಆಗ್ತಾ ಇದೆ? ಇಲ್ಲ, ಅದು ಬೇರೆ ವಿಚಾರಕ್ಕೆ ಯಾವುದೋ ಒಂದು ಪೂಜ್ಯ ಸ್ವಾಮೀಜಿ ಅವ್ರು ಕರೆದಿದ್ರಿ, ಮೀಟಿಂಗ್ ಆಯಿತು. ಎಲ್ಲರೂ ನಮ್ಮವ್ರು ಹೋಗಿದ್ರಲ್ಲ, ನಮ್ಮ ಕಡೆ ಇದ್ದವ್ರು ಹೋಗಿದ್ರು, ಬೇರೆದವ್ರು ಹೋಗಿದ್ರು. ಅಲ್ಲೆಲ್ಲ ಇಲ್ಲಿ ಬೆಳಗಾವ್ದಾಗ ಒಂದಿನ ಹಾಸ್ಟೆಲ್ ಕಟ್ಟಬೇಕಾದ ಅದು ಚರ್ಚೆ ಆಯಿತು. ಮತ್ತು ಅಲ್ಲಿ ಸಭೆ ಸೇರಿದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗೇ ಆಗ್ತಾವ್ರೆ. ಅದಕ್ಕೆ ಅಲ್ಲಿ ಬಂದ ನಂತರ ಮತ್ತು ನಾವು ಅನ್ನ ಸಾಬ್ ಜೊಲ್ಲೆ, ಮಾಂತೇಶ್ ಜೋಡಗೌಡರು ಎಲ್ಲರೂ ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಮುಂದೆ ಏನು ಮಾಡ್ಬೇಕಂತೇಳಿ ಅದಕ್ಕೆ ಈಗ ಅಗದಿ ಸಮಾಧಾನಲೆ ಶಾಂತಲೆ ಇಲೆಕ್ಷನ್ ಆಗ್ತದೆ. ಒಂದು 2-3 ತಾಲೂಕು ಇಲೆಕ್ಷನ್ ಆದರೂ ಆಗ್ಬೋದು ಅಂತ ಹಿಂಗೆ ಲೆಕ್ಕದಾಗ ಅದು ರೀ. ಎಲ್ಲನೂ ಅನ್ಅಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ. ಯಾವ ಆಗೋದಿಲ್ಲಲ್ಲ ಅವ್ನು ಚುನಾವಣೆ ಮಾಡ್ತೀವಿ. ಆಗಿದ್ದಾರೆ. ಮತ್ತು ಕೆಲವೊಂದು ಕಡೆ ಈಗ ಚುನಾವಣೆ ಜೋರಾಗಿ ಆಗ್ಬೋದು ರೀ. ನೀವು ಅಂದಂಗೆ ಈಗ ಎಲ್ಲರಿಗೂ ನಿಲ್ಲಬೇಕಂತ ಆಸೆ ಆಗಿದೆ. ಕೆಲವೊಂದು ಕಡೆ ಸಮಾಧಾನಲೇ ಇಲೆಕ್ಷನ್ ಆಗ್ಬೋದು, ಅಂದರೆ ಕೆಲವೊಂದು ಕಡೆ ನಾಮಕೆ ವಾಸ್ತೆ ಇಲೆಕ್ಷನ್ ಆಗ್ಬೋದು, ಕೆಲವೊಂದು ಕಡೆ ಜೋರಾಗಿ ಆಗ್ಬೋದು. ಮತ್ತು ಎಲ್ಲರೂ ಈಗ ಡಿಸಿಷನ್ ಆಗಿ ನಿಲ್ಬೇಕಂತ ನೀವು ನೋಡತ್ತೀರ. MLAಗಳು, XMLAಗಳು, ಬೇರೆ ಬೇರೆ ಎಲ್ಲ ಲೀಡರ್ಸ್ಗಳೆಲ್ಲ ಬರಬೇಕಂತಾರೆ. ಆದರೆ ನಮ್ಮದು ಏನಿಲ್ಲ ರೀ, ಸತೀಶ್ ಜಾರಕಿಹೊಳಿ ಅವ್ರ ಲೀಡರ್ಶಿಪ್ ಇರ್ಬೋದು, ಪ್ರಭಾಕರ್ ಕೋರೆ ಅವ್ರು ಇರ್ಬೋದು ರೀ, ಲಕ್ಷ್ಮಣ್ ಸವದಿ ಅವ್ರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು, ಅಣ್ಣಾ ಸಾಬ್ ಜೊಲ್ಲೆ, ಇದೆಲ್ಲ ಒಂದು ಗುಂಪಾಕಿ ಸೇರಿ ನಾವು ಮೊದಲಿಂದ ಒಂದು ಟೀಮ್ ಮಾಡಿದ್ದೆವು. ಅದೇ ಟೀಮ್ ಪ್ರಕಾರ ಹೊಂಟಿದ್ದು. ಆ ಟೀಮಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ, ವ್ಯತ್ಯಾಸ ಇಲ್ಲ, ಎಲ್ಲರೂ ಕೂಡ ಮಾಡ್ತಾರೆ. ಡೈರೆಕ್ಟರ್ ನೀವು ಅಂತ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಡೈರೆಕ್ಟರು ಮತ್ತು ನಿರ್ಮಾಪಕರು ಜೊಲ್ಲೆ ಅವರು ಮತ್ತು ನೀವು ಅಂತ ಹೇಳ್ತಾರೆ. ಏನ್ರಿ? ಅಲ್ಲ, ಈ ಒಂದು ಎಲ್ಲದರದ್ದು ಡೈರೆಕ್ಟರ್ ನಾವು ಬರೀ ಎಲ್ಲ ಅವ್ರೇನು ಹೇಳ್ತಾರೆ ಹಂಗೆ ಆ್ಯಕ್ಟಿಂಗ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಅದೇ ಮಾನ್ಯ ಸಂಕೇಶನು ಹುಕ್ಕೇರಾಗ ಸ್ಟೇಟ್ಮೆಂಟ್ ಇತ್ತಲ್ಲ, ಆದರೆ ಹೇಳಿದ್ದಾರದು ಏನಿಲ್ಲ. ಎಲ್ಲರೂ ಡೈರೆಕ್ಟ್ರೆ, ಎಲ್ಲರೂ ಪ್ರೊಡ್ಯೂಸರೇ, ಎಲ್ಲರೂ ಆ್ಯಕ್ಟ್ರಿಗಿರಿ. ಅದಕ್ಕೆ ಎಲ್ಲರೂ ಕೂಡ ಮಾಡತ್ತೀರಿ. ಒಟ್ಟು ಎಲ್ಲ DCC ಬ್ಯಾಂಕ್ ನೀವು ನೋಡಿದಂಗೆ ದೊಡ್ಡ ಬ್ಯಾಂಕ್ ಐತ್ರಿ. ಮುಂದಿನ ದಿನಮಾದ ಇನ್ನೂ ಬ್ಯಾಂಕ್ ಗಟ್ಟಿಯಾಗಿ ಉಳಿದು ರೈತರಿಗೆ, ಗ್ರಾಹಕರಿಗೆ, ನೌಕರಸ್ಥರಿಗೆ ಎಲ್ಲರಿಗೂ ಏನು ಒಳ್ಳೇದು ಮಾಡೋಕೆ ಮಾಡ್ತಾರೆ. ಸುಮ್ಮ ಅಪಪ್ರಚಾರಕ್ಕೋ ರಾಜಕೀಯಗೋ ಏನಾರು ಮಾತಾಡ್ತಾರೆ. ಅವ್ರಿಗೇನು ನಾವು ಬಾಯಿ ಮುಚ್ಚೋಕ್ಕೂ ಆಗೋದಿಲ್ಲ. ಎಲ್ಲ ನಡೆಯೋ ಒಟ್ಟು ಬ್ಯಾಂಕ್ ಚಲೋ ಐತಿ, ಮುಂದೆ ಚಲೋ ನಡೀತೈತೆ ರೀ. ಇಲ್ಲ ನೋಡ್ರಿ, ಈಗ ಈ ಕೋಆಪರೇಟಿವ್ ಯಾವುದೇ ಚುನಾವಣೆ ರಾಜ್ಯದಲ್ಲಿರಲಿ ಅಥವಾ ಜಿಲ್ಲೆಯಲ್ಲಿ ಯಾವುದೇ ಕೋಆಪರೇಟಿವ್ ಚುನಾವಣೆ ಪಕ್ಷದ ಮ್ಯಾಗ ಆಗೋದಿಲ್ಲ. ಪಕ್ಷಾತೀತವಾಗಿ ಜಾತ್ಯತೀತ ಮೀರಿಕೆ ಚುನಾವಣೆ ಮಾಡ್ತೀವಿ. ಬೆಳಗಾವದಲ್ಲಿ ನೀವು ತಾವೆಲ್ಲ ಭಾಳ ವರ್ಷದ ನೋಡಿದ್ದೀರಿ. ಇಲ್ಲೆಲ್ಲ ಕಾಂಗ್ರೆಸ್, BJP, JDS, MES ಎಲ್ಲರೂ ಕೂಡ ಚುನಾವಣೆ ಮಾಡ್ತಿತ್ತು. ಇದು ಚುನಾವಣೆ ಹಂಗೆ ಮಾಡ್ತಾರೆ. 9 PKPSಗಳು ನಕಲಿ ಇದೆ ಅಂತೇಳಿ ಇವತ್ತು ಮಾಂತೇಶ್ ಕಡಡಿ ಅವರು ದೂರು ಕೊಟ್ಟಿದ್ದಾರೆ ಸರ್. 9 ಸಂಘಗಳು ನಕಲಿ ಇದೆ, 9 ಗ್ರಾಮಗಳು ಇರ್ತಕ್ಕಂಥ ಮತ ಹಾಕೋದಕ್ಕೆ ಮಾತ್ರ ಅವ್ನು ಬಳಕೆ ಮಾಡ್ಕೊಳ್ಳಾಕಿದೆ ಅನ್ನೋ ಈ ಅಂದರೆ ವ್ಯವಹಾರ ಆಗಿಲ್ಲ ಅಂತ ಹಿಂಗೆ ಹೇಳ್ತಾರೆ. ಎಲ್ಲರೂ ಒಬ್ಬರು ನಕಲಿನ ಬರೀ ಎಲೆಕ್ಷನ್ಗೋಸ್ಕರ ಇಲ್ಲ, ಯಾಕಂದರೆ ಹಂಗೆ ಸೊಸೈಟಿ ನಕಲಿ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ AR ಅವರೆಲ್ಲ ಪರ್ಮಿಷನ್ ಕೊಟ್ಟು ಸೊಸೈಟಿ ಮಾಡಿರ್ತಾರೋ, ಬ್ಯಾಂಕ್ ಜೊತೆ ವ್ಯವಹಾರ ಆಗಿರ್ತಾವೆ. ಒಂದು ದಿನ ಬ್ಯಾಂಕ್ದಾಗ ವ್ಯವಹಾರ ಮಾಡೋಕೆ ಕಡಿಮೆ ಅವರು ಆಗಿರ್ಬೋದು, ಅಂದರೆ ವ್ಯವಹಾರ ಸರಿಯಾಗಿಲ್ಲ ಹಿಂಗಿರ್ಬೋದು. ಖರೆ ಎಲ್ಲಕ್ಕೂ ವೋಟಿಂಗ್ ಎಲಿಜಿಬಲ್ ಇದ್ದೇ ಇರ್ತೈತೆ ರೀ. ಆ ಥರ ಏನು ಆಗಿಲ್ಲ ನಮ್ಮ ಗಮನಕ್ಕೇನು. ಬ್ಯಾಂಕಿಗೆ ಗ್ರಾಮಗಳ ಹೆಸರು ಹಾಕಿ ಅವರು ಒಂದು ದೂರು ಕೊಟ್ಟಾರೆ. ಅದನ್ನ ಏನಿದ್ರೆ AR ಮತ್ತು ಅಥವಾ ಚೆಕ್ ಮಾಡ್ತಾರೆ, ಸರಿ ಐತೋ ತಪ್ಪೈತೋ ನೋಡ್ತಾರೆ. ಮತ್ತು ಈಗ ಕೆಲವು ಮಂದಿಗೆ ಅಲಿಗೇಷನ್ ಮಾಡ್ಬೋದ್ರೆ ಆಮೇಲೆ ಸರಿ ಇದೆಯೋ ತಪ್ಪೈತೋ ಎನ್ಕ್ವೈರಿಮೆಂಟ್ ಮಾಡಿದಾಗ ಗೊತ್ತಾಗ್ತಿಲ್ಲ, ನೋಡ್ತಾರೆ. ಈಗ ಈ DCC ಬ್ಯಾಂಕ್ ಎಲೆಕ್ಷನ್ ಕೆಲವೊಂದಿಷ್ಟು ಜನ ದುಡ್ಡಿನ ಮೇಲೆ ಮಾಡಬೇಕು ಅನ್ನುವಂಥ ಈಗಾಗಲೇ ಕೆಲವೊಂದಿಷ್ಟು ಆಸೆ ಆಮಿಷಗಳನ್ನು ಒಟ್ಟಾಗುತ್ತಾರೆ. ನೀವು ಈ ಹಿಂದೆ ರೈತರ ಪರವಾಗಿ ಇರುವಂಥದ್ದಕ್ಕಾಗಿ ಕಾಳಜಿ ತೊಗೊಂಡು ಮಾಡ್ಕೊಂಡ್ಬಂದಿದ್ದೀವಿ. ಈಗ DCC ಬ್ಯಾಂಕಲ್ಲಿ ದುಡ್ಡು ಜಾಸ್ತಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಈ ಥರ ಆಗ್ತಾ ಇದೆ ಅಥವಾ ಕಂಟ್ರೋಲ್ ತೆಗೆದುಕೊಳ್ಬೇಕು? ಇಲ್ಲ ನೋಡಿರಿ, ಈಗ ಯಾವುದೇ ಚುನಾವಣೆ ತಾವು ನೋಡಿರ್ಬೋದು,
ದುಡ್ಡಿನ ಮ್ಯಾಗೆ ಎಲ್ಲ ಚುನಾವಣೆ ಆಗೋದಿಲ್ಲ ರೀ. ಯಾಕಂದ್ರೆ ಒಂದು ಸಂಘಟನೆ ಇರಬೇಕು, ಜನರ ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಅವ್ರ ಮ್ಯಾಗ ಆ ತಾಲೂಕಿನ ಜನದ ನಂಬಿಕೆ ಇರಬೇಕು. ದುಡ್ಡಿದ್ದವ್ರು ಎಲ್ಲರೂ ಇದ್ರೆ ಮತ್ತು ಎಲ್ಲರೂ ದುಡ್ಡಿದ್ದವರು ಡೈರೆಕ್ಟ್ ಆಗ್ತಿರು, MLA ಆಗ್ತಿರು, MP ಆಗ್ತಿರು. ದುಡ್ಡಿನಿಂದ ಈ ಮಾತನ್ನ ಒಪ್ಪಕ್ಕೆ ಸಾಧ್ಯ ಇಲ್ಲ ರೀ. ದುಡ್ಡಿನಿಂದ ಆಗೋದಿಲ್ಲ, ಪ್ರೀತಿ ವಿಶ್ವಾಸದಿಂದ ಆಗ್ತೈತಿ. ಕೆಲವೊಂದು ಟೈಮಾಗ ಅನಿವಾರ್ಯವಾಗಿ ದುಡ್ಡು ಖರ್ಚು ಮಾಡ್ಬೇಕಂತ ಪರಿಸ್ಥಿತಿ ಬರ್ತೈತಿ, ಎಲ್ಲರೂ ಮಾಡ್ತಾರೆ ಅಷ್ಟೇ. ಕಡಾಡಿಯವರು ಕೂಡ ಇದಕ್ಕೆ ಆರೋಪ ಮಾಡಿದ್ದಾರೆ ಸರ್, ದುಡ್ಡು ಕೊಟ್ಟು ಖರೀದಿಗಳಾಗ್ತಾ ಇದಾವೆ ಅಂತೇಳಿ ಹಿರಣ್ಣ ಕಡಾಡಿಯವರು ಕೂಡ ಆರೋಪ ಮಾಡಿ. ಅವ್ರು ಹಂಗಂದ್ರೆ ವೋಟರ್ಸ್ಗೆ ಒಂಥರ ಅವಮಾನ ಮಾಡ್ದಂಗೆ. ಯಾಕಂದ್ರೆ ಹಂಗೆ ಅನ್ಬಾರ್ದು. ಯಾಕಂದ್ರೆ ವೋಟರ್ಸ್ ನಾವು ಖರೀದಿ ಮಾಡ್ತಾರೆ ಶಬ್ದ ಉಪಯೋಗ ಮಾಡಬಾರ್ದು. ಯಾಕಂದ್ರೆ ಮತದಾರರಿಗೆ ಅದು ಅವಮಾನ ಮಾಡ್ದಂಗೆ. ಹಂಗೆ ಯಾರೂ ಮತದಾರ ತಮ್ಮ ಓಟನ್ನು ದುಡ್ಡು ತಂದು ಯಾರೂ ಮಾರೋದಿಲ್ಲ. ಹಂಗೆ ದಯಮಾಡಿ ಅವ್ರು ಅನ್ಬಾರ್ದು ಅಂತೇಳಿ ನಿಮ್ಮ ಮುಖಾಂತರ ಹೇಳ್ತಾರೆ. ಹೊರಗಿಂದ ಮಾರ್ಗದರ್ಶನ ಮಾಡಿಬಿಟ್ಟು ಒಳಗೆ DCC ಬ್ಯಾಂಕಿಗೆ ಒಳಗೆ ಬರ್ಬೇಕು, ಅವರು ನಿರ್ದೇಶಕರಾಗಬೇಕು ಅನ್ನುವಂಥದ್ದು ಭಾಳ ಜನರು ಈಗ ಭಾಳ ಮಂದಿ ಬಯಕೆ ಇದೆ ರೀ. ನಾನು ಮೊದಲೇ ಹೇಳಿದೆನು, ನಾ DCC ಬ್ಯಾಂಕು ಇಲೆಕ್ಷನ್ ನಿಲ್ಲುವುದಿಲ್ಲ, DCC ಬ್ಯಾಂಕ್ ಅಧ್ಯಕ್ಷ ಆಗೋದಿಲ್ಲ. ಮುಂದಿನ ದಿನಮಾನದಲ್ಲಿ ನಾನು ನಿಮ್ಮ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತೇನೆ. ಯಾಕಂದ್ರೆ ಮುಂದೆ ಬರುವಂಥ ಅಧ್ಯಕ್ಷರು ಉಪಾಧ್ಯಕ್ಷ ಏನೂ ಇದ್ದರೂ ಲಿಂಗಾಯತ ಸಮಾಜಕ್ಕೆ ಮೀಸಲವಾಗಿ ಇಡ್ತೀವಿ. ಲಿಂಗಾಯತ ಸಮಾಜವ್ರನ್ನ ಅಧ್ಯಕ್ಷ ಮಾಡ್ತೀವಿ, ಉಪಾಧ್ಯಕ್ಷ ಅವ್ರಿಗೆ ಮಾಡ್ತೀವಿ. ನಾವು ಯಾರೂ ಫ್ಯಾಮಿಲಿಯಿಂದ ಅಧ್ಯಕ್ಷ ಆಗೋಂಥ ಪ್ರಶ್ನೆನೇ ಬರೋದಿಲ್ಲ. ಸರ್, ಈಗ ಹಿರಣ್ಯಕೇಶಿ ಶುಗರ್ ಫ್ಯಾಕ್ಟ್ರಿ ವಿಚಾರದಲ್ಲಿ ಸರ್, ಕತ್ತಿಯವರು ಮತ್ತು AB ಪಾಟೀಲ್ ಇತ್ತೀಚೆಗೆ ಒಂದಾಗಿ ಒಂದು ಸ್ಟೇಟ್ಮೆಂಟ್ ನಾವು ಒಂದಾಗಿರ್ತೀವಿ ಮತ್ತು ನಮ್ಮ ತಾಲೂಕಿಗೆ ಯಾರೂ ಬರಲಾರ್ದಂಗೆ ನಾವು 4 ದಿಕ್ಕಿಗೆ ಕಾಯ್ತೀವಿ ಅಂತೇಳಿ ಚೇರ್ಮನ್ ಕೊಟ್ಟರು. ಯಾರು ಅವ್ರ ತಾಲೂಕಿಗೆ ಹೊಟ್ಟಿದ್ರು ಸರ್? ಅಲ್ಲ, ಈಗ ನೋಡಿರಿ, ಎಲ್ಲರೂ ಬೆಳಗಾವಿ ಜಿಲ್ಲೆದವ್ರ, ಎಲ್ಲರೂ ಕರ್ನಾಟಕ ರಾಜ್ಯದವ್ರ. ನೀವು ಹೊರಗಿನವರನ್ನು ಶಬ್ದನ ಉಪಯೋಗ ಮಾಡಬಾರ್ದು. ಯಾಕೆ ಮಾಡೋ ನನಗೆ ಗೊತ್ತಿಲ್ಲ ರೀ. ಸೊ ಈಗ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿನ ಅಣ್ಣಾ ಸಾಹೇಬ್ ಜೊಲ್ಲೆ ಪಾಪ ಈಗಾಗಲೇ 100 ಕೋಟಿ ರೂಪಾಯಿ ದುಡ್ಡು ಇನ್ವೆಸ್ಟ್ ಮಾಡಿ ಅದನ್ನು ಏನೋ ಅಪ್ಪನಗೌಡರು ಕಟ್ಟಿದಂಥ ಫ್ಯಾಕ್ಟ್ರಿ ಅದನ್ನು ಸರಿ ನಡೆಸಬೇಕು ಉದ್ದೇಶದಿಂದ ಮಾಡತ್ತಿದ್ರು. ಬೋರ್ಡ್ ಆಫ್ ಡೈರೆಕ್ಟ್ರು ಮತ್ತು ಅವ್ರು ವ್ಯತ್ಯಾಸ ಬಂದು ಮೊದಲು ಈ ಕಡೆ ಬಂದರು, ಈಗ ಹೊಳ್ಳಿ ಮತ್ತು ಆ ಕಡೆ ಹೋದರು. ಅದಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅಂದರು, ನಾನು 100 ಕೋಟಿ ಹಾಕಿದ್ದೀನಿ, ಇನ್ನೂ 300 ಕೋಟಿ ಹಾಕಬೇಕಾಯ್ತು, ನಾನು ಹಾಕೋದಿಲ್ಲ, ಮತ್ತು ಅವರೇ ನಡೆಸ್ಕೊಂಡು ಹೋಗ್ಲಿ ಬೇಕಾರೆ ಅದನ್ನು ಅಂತೇಳಿ ಹೇಳಿಕೆ ಅವ್ರು ಸುಮ್ಮನೆ ಅದಾರ. ಈಗ ಅದಕ್ಕೆ ನೋಡು, ನಾವು ನಾಳೆ ಸಂಕೇಶ್ವರಲ್ಲಿ ನಾನು ಅಣ್ಣಾ ಸಾಹೇಬ್ ಜೊಲ್ಲೆ ನಮ್ಮ BJP ಮುಖಂಡರ ಜೊತೆ ಎಲೆಕ್ಟ್ರಿಕ್ ಸೊಸೈಟಿಗೆ ಸಂಬಂಧಪಟ್ಟಂಗೆ ಒಂದು ಮೀಟಿಂಗ್ ಮಾಡ್ತಾ ಇದ್ದೀರಿ. ಅಲ್ಲಿ ಏನೇನು ಚರ್ಚೆ ಆಗ್ತೈತೆ ನೋಡೋಣ. ರಾಜಕೀಯ ವ್ಯತ್ಯಾಸ ಮತ್ತೆ ಆರಂಭ ಆಯಿತು ಜಿಲ್ಲೆ? ಇಲ್ಲ, ವ್ಯತ್ಯಾಸ ಏನಿಲ್ಲ ರೀ. ನೋಡಿ, ಕೆಲವೊಂದು ವಿಚಾರದಾಗ ಭಿನ್ನಾಭಿಪ್ರಾಯ ಇರ್ತಾವೆ. ಅವ್ರ ವಿಚಾರ ಬೇರೆ ಇರ್ತಾವೆ, ನಮ್ಮ ವಿಚಾರ ಬೇರೆ ಇರ್ತಾವೆ. ಅದಕ್ಕೋಸ್ಕರ ಮತ್ತು ಇಲೆಕ್ಷನ್ ಇದ್ದಾಗ, ಇಲೆಕ್ಷನ್ ಬಂದಾಗ, ಇಲೆಕ್ಷನ್ ತನಕ ವ್ಯತ್ಯಾಸಗಳು ಬಂದೇ ಬರ್ತಾವೆ. ಇಲೆಕ್ಷನ್ ಮುಗಿದ ನಂತರ ಮತ್ತೆಲ್ಲರೂ ಕೂಡಿ ಇರುವಂಥ ಪ್ರಸಂಗ ಬರ್ಬೋದು. ಅದಕ್ಕೆ ಭಿನ್ನಾಭಿಪ್ರಾಯ ಬರ್ತಾವೆ. ಅಂಥವಾಗಿನ ಭಾಳ ದ್ವೇಷ ಮಾಡ್ಕೊಂಡು ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ, ಆಗೋದಿಲ್ಲ. ಅದು ಸರ್, ಕಿತ್ತೂರಿನಲ್ಲಿ ಯಾರು ಅಭ್ಯರ್ಥಿ ಅನ್ನೋದು ಈಗ ನಾವೆಲ್ಲರೂ ಈ ಕೆಲವೊಂದು ಏನು ಮಾಡಿದ್ದೀವಿ ರೀ, ಈ ಖಾನಾಪುರ ಅರವಿಂದ್ ಪಾಟೀಲ್ ಅದು ಓಪನಾಗಿ ಅನೌನ್ಸ್ ಮಾಡಿದ್ರು. ಉಳಿದ ಕಡೆ ಎಲ್ಲ ಸ್ಟಡಿ ಮಾಡತ್ತೀವಿ ರೀ. ಕಿತ್ತೂರು ಇರ್ಬೋದು ರೀ, ಬೈಲೊಂಗ್ಲಿ ಇರ್ಬೋದು, ಅಲ್ಲಿ ಮಾತೆ ದೊಡ್ಡಗೌಡರು ಇರ್ತಾರೋ. ನಾವೆಲ್ಲರೂ ಚರ್ಚೆ ಮಾಡಿ ಸೆಪ್ಟೆಂಬರ್ದಾಗ ಕ್ಯಾಂಡಿಡೇಟ್ ಫೈನಲ್ ಮಾಡ್ತೀವಿ. ಕಿತ್ತೂರು, ಬೈಲೊಂಗ್ಲು, ಕೆಲವೊಂದು ಗೋಕಾಕ್, ಮೂಡಲಿಗೆ ಸೆಪ್ಟೆಂಬರ್ದಲ್ಲಿ ಫೈನಲ್ ಮಾಡ್ತೀವಿ. ಯಾರಾದರೂ ಈ ಸರಿ ಈಗ ನಾವು ಅತಿ ನಿಲ್ಲೋದಿಲ್ಲ ರೀ. ಇನ್ನು ಬೇರೆ ಯಾರು ನಿಲ್ತಾರೋ ಇನ್ನೂ ತನಕ ಗೊತ್ತಿಲ್ಲ. ಮುಂದಿನ ತಿಂಗಳು ಗೊತ್ತಾಗ್ಬೋದು. ಜಾರಕಿಹೊಳಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದೇ ಅಂದರೆ ಮೀಡಿಯಾದಾಗೂ ನಾನು ನೋಡಿದ್ದೆ ರೀ, ರಾಹುಲ್ ಅವ್ರು ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತಾರೆ ಅಂತ, ಇನ್ನೊಬ್ಬರು ಮತ್ತೊಂದು ಕಡೆ ಸ್ಪರ್ಧೆ ಮಾಡ್ತಾರೆ, ಮೀಡಿಯಾದಾಗ ನೋಡ್ತಾ ಇದ್ವಿ. ಇದ್ರ ಬಗ್ಗೆ ಇನ್ನೊಂದು ಸಲ ಮತ್ತು ಸತೀಶ್ ಅವರು, ನಾವು ರಮೇಶ್ ಅವ್ರು ಕುಂತು ಚರ್ಚೆ ಮಾಡಿದಾಗ ಯಾವ್ದು ಅನ್ನೋದು ಫೈನಲ್ ಬಂದರೂ ಬರ್ಬೋದು. ಇಲ್ಲಿ ತಗ ಆ ಥರ ಯಾವುದು ಚರ್ಚೆಗಳಾಗಿಲ್ಲ. DCC ಬ್ಯಾಂಕ್ನಿಂದ ಜಾರಕಿಹೊಳಿ ಕುಟುಂಬಕ್ಕೆ ನಮಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ರಮೇಶ್ ಜಾರಕಿಹೊಳಿ ಅಂದರೆ ಸರಿಯಾದಂಥ ಪರಿಹಾರ ದುಡ್ಡು ಬಂದಿಲ್ಲ ಅನ್ನುವಂಥ ನಾವು ಬಳಸ್ಕೊಳ್ಳಿಲ್ಲ ಅದನ್ನು. DCC ಬ್ಯಾಂಕ್ ರೀ, DCC ಬ್ಯಾಂಕಿನ ನಾವು ಯಾರು ರೀ? ರಮೇಶ್ ಜಾರಕಿಹೊಳಿ ಅವರು ಮಾತಾಡ್ತಾರೆ ನಿನ್ನೆ ರೀ. 5-6 ಜನ ಸದಸ್ಯರಿದ್ರು ಕೂಡ ನಾವು 7 ಜನ ಸದಸ್ಯರಿದ್ರು ಕೂಡ ನಮ್ಗೆ ಬಳಕೆ ಮಾಡ್ಕೊಳ್ಳಿಲ್ಲ. ಅಲ್ಲಲ್ಲ, ಈಗ ಮೊದಲಿಂದ ನಮ್ಮವ್ರು 7 ಜನ ಚುನಾಯಿತ ನಮ್ಮ ಕಡೆಯಿಂದ ಇರ್ತಿದ್ರು ಅದು. ಸೊ ಅದ್ಮಾಗ ಆ ಥರ ಏನೂ ನೋಡ್ರಿ, ಈಗ ಹೇಳ್ತಾರೆ ಎಲ್ಲರೂ. ನಾವು ಇಷ್ಟೆಲ್ಲ 10 ವರ್ಷ ಇದ್ದರು ಯಾರಿಗೂ ಒಬ್ರಿಗೆ ಲೋನ್ ಕೊಡ್ರಿ, ಮತ್ತೊಂದು ಇನ್ಫ್ಲೂಯೆನ್ಸ್ ಏನೂ ಮಾಡೋಕ್ಕೆ ಹೋಗಿಲ್ಲ. ಮೊನ್ನೆ ಸೌಭಾಗ್ಯ ಲಕ್ಷ್ಮಿ ಬಂದಾಗ ಅದಕ್ಕೆ ನಿಮ್ಗೆ ಸ್ಪಷ್ಟ ಹೆಣ್ಣು ಎಲ್ಲರೂ 160 ಕೋಟಿ, 160 ಕೋಟಿ ಅಲ್ಲಪ್ಪ, 80 ಕೋಟಿ ಬೆಳಗಾವಿ DCC ಬ್ಯಾಂಕು, 80 ಕೋಟಿ ಕೊಲ್ಲಾಪುರ DCC ಬ್ಯಾಂಕ್ ಕೂಡಿ 160 ಕೋಟಿ ಕೊಟ್ಟಿದ್ದು. ಮಾರ್ಚ್ ಎಂಡಿಗೆ 22 ಕೋಟಿ ಬಡ್ಡಿ ಕಟ್ಟಬೇಕಾಗ್ತದೆ. ಅದನ್ನು ಕಟ್ಟೋ ಜವಾಬ್ದಾರಿ ವರ್ಷತಿ ಬ್ಯಾಂಕ್ನವ್ರು ಇಬ್ಬರನ್ನ ಅಲ್ಲೇ ನೇಮಕ ಮಾಡ್ತೀವಿ. ಮತ್ತು ಆಮ್ಯಾಗ ಇನ್ನೊಂದು ಕೆಲವೊಂದು ಹೇರವ್ರು, ಯಾಕಂದ್ರೆ ಕೆಲವೊಂದು ಅಂದ್ರೆ ಖಾಸಗಿ ಕಂಪ್ನಿಗಳಿಗೆ ಅಂದ್ರೆ ಕೊಡ್ತಾರೆ ಅಂತೇಳಿ. ನಾವು ಅದನ್ನೇ ಏನಿಲ್ಲ, ಡಿಪಾಸಿಟ್ ನಾವು ಬ್ಯಾಂಕ್ನಾಗ ಇಟ್ಕೊಂಡು ಕೂತ್ರೆ ಡಿಪಾಸಿಟ್ರಿಗೆ ನಾವು ಡಿಪಾಸಿಟ್ ಎಲ್ಲಿ ಲಾಸ್ ಆಗ್ತದೆ. ಅದಕ್ಕೆ ನಾವು ದುಡ್ಡನ್ನು ದುಡಿಸ್ಬೇಕಾಗ್ತೈತೆ ರೀ. ಕೆಲವೊಂದು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೋ ಮತ್ತೊಂದು ಎಲ್ಲ ಪ್ರೈವೇಟ್ ಕಂಪ್ನಿಗೆ ಅನಿವಾರ್ಯವಾಗಿ ಚಲೋ ಸ್ಟ್ರಾಂಗ್ ಇದ್ದದ್ದು. ಈಗ ಯಾರ್ಯಾರು 100 ಕೋಟಿ ಕೊಟ್ಟರೆ 200 ಕೋಟಿ ಆಸ್ತಿ ಬರ್ಸ್ಕೊಂಡು ಕೊಡಬೇಕು. ಅದಕ್ಕೆ ಕೊಡ್ತೀವಿ. ಅದಕ್ಕೆ ದಯಮಾಡಿ ಬ್ಯಾಂಕಿನ ರೊಕ್ಕ ದುಡಿಸ್ರೇನೆ ಡಬಲ್ ಆಗ್ತೈತೆ ರೀ. ಇಟ್ಕೊಂಡ್ರೆ ಲಾಸ್ ಆಗ್ತೈತೆ. ಅದಕ್ಕೆ ಸರ್, ಖಾನಾಪುರದಲ್ಲಿ ಈಗ ಚಂದ್ರರಾಜ್ ಹಟ್ಟಿಹೊಳಿ ಅವರು ಆಕ್ಟಿವ್ ಆಗಿರ್ಬೋದು, ಅವ್ರೇನಾದರೂ ನಿಮ್ಮನ್ನು ಸಂಪರ್ಕಿಸುವ ಇಲ್ಲ ಮಾಡ್ತೀವಿ ಎಲ್ಲ ಮಾಡ್ತಾ ಇದ್ದೀರಿ. ನಾ ಏನಿಲ್ಲ, ನಮಗೇನು ಅವ್ರು ಸಂಪರ್ಕ ಮಾಡಿಲ್ಲ ರೀ. ನಮ್ಮ ಕ್ಯಾಂಡಿಡೇಟ್ ಅರವಿಂದ್ ಪಾಟೀಲ್ ಅದಾರ, ಅವ್ರು ಮಾಡಕತ್ತಾರ ರೀ. ಆಚೆ ಕಡೆ ಮತ್ತು ಯಾರು ನಿಲ್ತಾರೋ ಏನು ಮಾಡ್ತಾರೆ
ರಾಮದುರ್ಗ ನಮ್ಮ ಕ್ಯಾಂಡಿಡೇಟ್ ಈಗಾಗಲೇ ಒಂದು ಸ್ವಲ್ಪ ಹೋಗೆಲ್ಲ ಮೀಟಿಂಗ್ ಮಾಡಿ ಬಂದಿದ್ದಾರೆ. ಅಶೋಕ್ ಪಟೇಲ್ ಅವರು ಕೂಡ ತಾನೇ ಅವರು ಈಗ ಅವರು ನಿಲ್ತಾರಂತ ಸುದ್ದಿ ಇದ್ದಾರೆ. ಸೊ ನಮ್ಮ ಕ್ಯಾಂಡಿಡೇಟ್ ನಾವು ಆಗಸ್ಟಲ್ಲಿ ಹೇಳ್ತೇವೆ ನಾವು ನಮ್ಮ ಕ್ಯಾಂಡಿಡೇಟ್ ವಿಶೇಷವಾಗಿ MLA ಭಾಳ ಜನ ನಿಲ್ಲಕ್ಕೆ ರೆಡಿ ಆಗಿದ್ದಾರೆ. MLA ಹೆಂಗೆ ಮನವೊಲಿಸ ಅವ್ರು ನೀವು ಸರ್ MLA ಈ ಕಡೆ ಒಲವು ತೋರಿಸ್ತಾರೆ. ಏನಾದರೂ ಅನುದಾನ ಸಿಕ್ಕಿ ಈಗ DCC ಬ್ಯಾಂಕ್ ರೀ ಮಾಂತೇಶ್ ಒಂದು 30 ವರ್ಷದಿಂದ ಇವರು ಅದಾರ ರೀ. ಏನು ವಿಶೇಷ ಅವ್ರನ್ನ ಕೇಳಿಬಿಡ್ರಿ, ನನಗೆ ಗೊತ್ತಾಗುತ್ತೆ ಎಲ್ಲರೂ ಯಾಕೆ ನಿಲ್ಲಕ್ಕೆ ಓಡಾಡುತ್ತಾರೋ ಏನೋ ತಿಳೋ. ಚಿಕ್ಕೋಡಿಗೆ ರೀ ಎಲ್ಲ ಈ ಅಂದರೆ ಯಾಕೆ ಈಗ ನೋಡ್ರಿ ನಮ್ಮಲ್ಲೆಲ್ಲ ನಾವು ನಮ್ಮ ಸೆಕೆಂಡ್ ಲೈನ್ ಲೀಡ್ರ್ಗಳಿಗೆಲ್ಲ ಬೆಳೆಸಿ ಅವರಿಗೆಲ್ಲ ಅವಕಾಶ ಕೊಡ್ತಿದ್ವಿ ರೀ. ಎಲ್ಲರೂ ಹಂಗೆ ಮಾಡಿ ಚಲೋ ರೀ. ಈಗ ಅವ್ರು ಅಕಸ್ಮಾತ್ ನಿಲ್ತು ಅಂದ್ರೆ ನಮ್ಗೇನು ಮಾಡೋಕ್ಕಾಗಲ್ಲ, ಅಂದ್ರೆ ಕ್ವಶನ್ ಮಾಡೋಕ್ಕೆ ಬರೋದಿಲ್ಲ. ಅವ್ರು ಡಿಸಿಷನ್ ಬಿಟ್ಟಿದ್ದಾರೆ. ಏನಾದರೂ ನಿಂತಿದ್ದೆ ಆದರೆ ಅವಾಗ ಹೆಂಗೆ ಕಾಂಪ್ರಮೈಸ್ ಆಗ್ತೀರಿ ಅನ್ನುವಂಥದ್ದು. ಯಾವ ಜಾರಕಿಹೊಳಿ ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀರಿ ಅನ್ನುವಂಥದ್ದು. ಈಗ ರಾಮದುರ್ಗದಲ್ಲಿ ಅಥವಾ ಖಾನಾಪುರದಲ್ಲಿ ಏನಾದರೂ ಕಾಂಗ್ರೆಸ್ ಅವರು ಅಭ್ಯರ್ಥಿಗಳಾಗ್ಬಿಟ್ರೆ ಸೊ ಅವಾಗ ನಿಮ್ಗೆ ಹೆಂಗೆ? ಅಲ್ಲಲ್ಲ ಈಗ ನೋಡಿ ಅವರೆಲ್ಲ ಲೀಡರ್ಸ್ ಅಂತ ಇಲೆಕ್ಷನ್ ಮಾಡತ್ತವ್ರೆ. ನನ್ನ ವಿಶೇಷ ಗಮನಕ್ಕೆ ಅಂದರೆ ಇಲ್ಲಿ ತಗ ಪಾರ್ಟಿ ಮ್ಯಾಗ ಹೋಗೋದಿಲ್ಲ ರೀ. ಅಕಸ್ಮಾತ್ ಯಾರ್ಯಾರ ನಮ್ಮ BJP MLA ಇರ್ಬೋದು, ಕಾಂಗ್ರೆಸ್ MLA ಇದ್ರು ಅದು ಪಾರ್ಟಿಗೆ ಸಂಬಂಧ ಇರೋದಿಲ್ಲ. ಕೋಆಪರೇಟಿವ್ ಲೆಕ್ಕದಾಗ ಮಾಡ್ತೀವಿ ರೀ. ಅಲ್ಲಿ ಎಲ್ಲರೂ ಕೂಡ ಯಾವ ಕ್ಯಾಂಡಿಡೇಟ್ ನಿರ್ಣಯ ಮಾಡ್ತಾರಲ್ಲ ಅವರಿಗೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ. पार्टीने इन्व्हॉल्व इथं ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ विनंती नंतर रामदुर्गमधून उमेदवाराची घोषणा ऑगस्टमध्ये केली जाईल. आमदार अशोक पाटील निवडणूक लढवतील अशी माहिती मिळाली आहे असेही त्यांनी नमूद केले. विनोद कोलकार, KMM मराठी, बेळगाव.